ಫುಡ್ ಡೆಲಿವರಿ ಬಾಯ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ. ಬೆಂಗಳೂರಲ್ಲಿ ರೆಸ್ಟೋರೆಂಟ್ ಸಿಬ್ಬಂದಿಯಿಂದಲೇ ಹಿಗ್ಗಾಮುಗ್ಗಾ ಹಲ್ಲೆಯಾಗಿದೆ. ಗಬ್ರು ಬಿಸ್ಟ್ರೋ ಅಂಡ್ ಕೆಫೆ ರೆಸ್ಟೋರೆಂಟ್ ನಲ್ಲಿ ನಡೆದಿರೋ ಘಟನೆ ಇದು. ಬೆಂಗಳೂರಿನ ಹೆಸರಘಟ್ಟ ರಸ್ತೆಯಲ್ಲಿದೆ ರೆಸ್ಟೋರೆಂಟ್. ಕಳೆದ ಭಾನುವಾರ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಡೆಲಿವರಿ ಯಾಕೆ ತಡ ಆಯಿತು ಅನ್ನೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಡೆಡ್ಲಿ ಅಟ್ಯಾಕ್ ಆ ಡೆಲಿವರಿ ಬಾಯ್ ಮೇಲೆ ಆಗಿದೆ. ಅದರ ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಾ. ಬೆಂಗಳೂರಲ್ಲಿ ಫುಡ್ ಡೆಲಿವರಿ ಬಾಯ್ ಮೇಲೆ ಮಾರಣಾಂತಿಕ ಹಲ್ಲೆ ಆಗ್ತಾ ಇರುವಂತ ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಿ ನೀವು. ರೆಸ್ಟೋರೆಂಟ್ ಸಿಬ್ಬಂದಿಯವರು ಇವರೆಲ್ಲರೂ ಒಳಗಡೆ ಇರ್ತಾರೆ. ಕ್ಷಣ ಮಾತ್ರದಲ್ಲೇ ಹೊರಗಡೆ ಬಂದು ಆ ಡೆಲಿವರಿ ಬಾಯ್ಗೆ ಹಿಗ್ಗಾಮುಗ್ಗಾ ಥಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೆಲಿವರಿ ಯಾಕೆ ತಡ ಆಯ್ತು, ಬೇಗ ಕೊಟ್ಟಿದ್ರೆ ಏನಾಗ್ತಿತ್ತು ಅನ್ನೋ ಪ್ರಶ್ನೆಯನ್ನ ಈ ಡೆಲಿವರಿ ಬಾಯ್ ಮಾಡಿದ್ದಂತೆ. ಅದೊಂದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕಳೆದ ಭಾನುವಾರದಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಗಬ್ರು ಬ್ರಿಸ್ಟೋ ಅಂಡ್ ಕೆಫೆ ರೆಸ್ಟೋರೆಂಟ್ ಸಿಬ್ಬಂದಿಯಿಂದ ಈ ರೀತಿ ಹಲ್ಲೆಯಾಗಿದೆ. ಹೆಸರಘಟ್ಟ ರಸ್ತೆಯ ಗಬ್ರು ಬ್ರಿಸ್ಟೋ ಅಂಡ್ ಕೆಫೆ ರೆಸ್ಟೋರೆಂಟ್ ನಲ್ಲಿ ನಡೆದಿರುವಂತಹ ಘಟನೆ. ಪಾರ್ಸಲ್ ಕೊಡದೆ ರೆಸ್ಟೋರೆಂಟ್ ಸಿಬ್ಬಂದಿ ಸತಾಯಿಸಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದಾಗೆ ಫುಡ್ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಆಗಿದೆ. ಫುಡ್ ಡೆಲಿವರಿ ಬಾಯ್ ಅನ್ನ ಎಳೆದುಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ಸಿಬ್ಬಂದಿ. ಸಿಸಿಟಿವಿ ಫುಟೇಜ್ ಅಂತೂ ನೀವು ಗಮನಿಸ್ತಾ ಇದ್ದೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ ನಲ್ಲಿ ಆರೋಪಿಗಳ ಬಂಧನಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸೋಲದೇವನಹಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.